ನಮಸ್ಕಾರ ಕನ್ನಡಿಗರೇ, ನಿಮ್ಮ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಇವಾಗ ಫ್ರಂಟ್ ಎಂಡ್ ಟೆಕ್ನಾಲಜೀಸ್ ಬಗ್ಗೆ ಅಥವಾ ಫ್ರಂಟ್ ಎಂಡ್ ಜಾಬ್ಸ್ ಬಗ್ಗೆ, ಫ್ರಂಟ್ ಎಂಡ್ ಕರಿಯರ್ ಮತ್ತು ಫ್ರಂಟ್ ಎಂಡ್ ಅಪರ್ಚುನಿಟೀಸ್ ಬಗ್ಗೆ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ದಾರೆ. ಯಾಕಂತಂದ್ರೆ ಆ ಫ್ರಂಟ್ ಎಂಡ್ ಟೆಕ್ನಾಲಜೀಸ್ ಏನು ಕಲಿಬೇಕು, ಯಾಕೆ ಕಲಿಬೇಕು, ಎಲ್ಲಿ ಜಾಬ್ಸ್ ಅವ, ಎಷ್ಟು ಸ್ಯಾಲ್ರಿ ಅದ ಅನ್ನೋದು ಭಾಳಷ್ಟು ಡೌಟ್ಸ್ ಅವ. ಅದನ್ನು ನಾವು ಕ್ಲಿಯರ್ ಮಾಡಬೇಕು. ಯಾವಾಗ ಅಂತಂದ್ರೆ ಅಕಾಡೆಮಿಕ್ಸ್ ಲೆವೆಲಿಂದನೇ ಕ್ಲಿಯರ್ ಮಾಡ್ಕೊಂಡ್ರೆ ಭಾಳ ಬೆಸ್ಟ್. ಅದು ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಆಫ್ಟರ್ ಪಾಸ್ಡ್ ಔಟ್, ಅಂದರೆ ಇಂಜಿನಿಯರಿಂಗ್ ಪಾಸ್ಡ್ ಔಟ್ ಇರ್ಬೋದು, ಅಥವಾ ಡಿಗ್ರಿ ಪಾಸ್ಡ್ ಔಟ್ ಇರ್ಬೋದು, ಅಥವಾ ಡಿಪ್ಲೊಮಾ ಪಾಸ್ಡ್ ಔಟ್ ಇರ್ಬೋದು, ನಾವು ಇಮಿಡಿಯೇಟಾಗಿ ಮಾಡಬೇಕಾಗಿರೋ ಕೆಲಸ ಏನಂತಂದ್ರೆ ಅಡ್ವಾಂಟೇಜಸ್ ಏನ, ಡಿಸ್ಅಡ್ವಾಂಟೇಜಸ್ ಏನ, ಫ್ರಂಟ್ ಎಂಡ್ ಇಂಜಿನಿಯರ್ ಅಂದರೆ ಏನ, ಫ್ರಂಟ್ ಎಂಡ್ ಡೆವಲಪರ್ ಅಂದರೆ ಏನ, ಫ್ರಂಟ್ ಎಂಡ್ ಡಿಸೈನರ್ ಅಂದರೆ ಏನ, ಆಮೇಲೆ ಗ್ರಾಫಿಕ್ ಡಿಸೈನರ್ ಅಂದರೆ ಏನ, ಯಾವ್ಯಾವ ಟೆಕ್ನಾಲಜೀಸ್ ಬರ್ತಾವು, ಯಾವ ಲೈಬ್ರರೀಸ್ ಬರ್ತಾವು, ಆಮೇಲೆ ಯಾವ ಫ್ರೇಮ್ವರ್ಕ್ಸ್ ಕಲಿಬೇಕು, ಯಾವ ಸಪೋರ್ಟಿಂಗ್ ಲ್ಯಾಂಗ್ವೇಜಸ್ ಕಲಿಬೇಕು, ಯಾವ ಥರ ಬ್ರೌಸರ್ ಮೇಲೆ ಕೆಲಸ ಮಾಡ್ತದೆ, ಯಾವ ಥರ ಮಲ್ಟಿಮೀಡಿಯಾ ಡಿವೈಸಸ್ ಮೇಲೆ ಫ್ರಂಟ್ ಎಂಡ್ ವರ್ಕ್ ಆಗ್ತದೆ, ಆಮೇಲೆ ಅದ್ರದ್ದೆಲ್ಲನೂ ಪ್ರೋಸ್ ಕಾನ್ಸ್ ನಾವು ತಿಳ್ಕೊಬೇಕು. ಆಮೇಲೆ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಂತ ಬಂದಾಗ ಸ್ವಲ್ಪ ಇದು ಬೋರಿಂಗ್ ಜಾಬ್, ಬಟ್ ಕ್ರಿಯೇಟಿವ್ ಜಾಬ್. ಯಾಕಂತಂದ್ರೆ ಎಲ್ಲ ಯೂಸರ್ಸ್ ಬರಬೇಕು, ಈ ಫ್ರಂಟ್ ಎಂಡಿಂದನೇ ಸ್ಟಾರ್ಟ್ ಮಾಡಬೇಕು. ಹಿಂಗೆ ಭಾಳಷ್ಟು ಪ್ಯಾರಾಮೀಟರ್ಸ್ ಬರ್ತಾವು, ಒಂದಿಷ್ಟು ಕನ್ಫ್ಯೂಷನ್ಸ್ ಇರ್ತಾವು, ಒಂದಿಷ್ಟು ಕ್ಲಾರಿಟಿ ಬೇಕಾಗಿರ್ತೈತಿ. ಆ ಕ್ಲಾರಿಟಿ ನಿಮ್ಮ ಮುಂದೆ ತರ್ಲಿಕ್ಕೆ ನಾ ಈ ವಿಡಿಯೋದಲ್ಲಿ ಬಂದೀನಿ. ಗ್ರಾಫಿಕ್ ಡಿಸೈನರ್ಸ್ ಅಂದ್ರೆ ಯಾರ ಅಂತ ಒಂದು ಕ್ವಶನ್. ಗ್ರಾಫಿಕ್ ಡಿಸೈನರ್ಸ್ ಅಂತಂದ್ರೆ ಅವರು ಲೋಗೋ ಮಾಡ್ತಾರೆ, ಬ್ರ್ಯಾಂಡಿಂಗ್ ಕ್ರಿಯೇಟಿವ್ಸ್ ಮಾಡ್ತಾರೆ, ಮಾರ್ಕೆಟಿಂಗ್ ಕೊಲ್ಯಾಟ್ರಲ್ಸ್ ಮಾಡ್ತಾರೆ, ಆಮೇಲೆ ಸೋಷಿಯಲ್ ಮೀಡಿಯಾ ಬ್ಯಾನರ್ಸ್ ಮಾಡ್ತಾರೆ, ID ಕಾರ್ಡ್ಸ್, ವಿಸಿಟಿಂಗ್ ಕಾರ್ಡ್ಸ್, ಈ ಥರ ಏನು ಬರ್ತಾವಲ್ಲ ಇದು ಅಂತ ಬ್ರೌಸರ್ ಕೆಟಲಾಗ್, ಇದೆಲ್ಲ ಮಾಡೋರು ಗ್ರಾಫಿಕ್ ಡಿಸೈನರ್ಸ್. ಇವ್ರು ಒಂದಿಷ್ಟು ಸಾಫ್ಟ್ವೇರ್ ಅಥವಾ ಟೂಲ್ಸ್ ಯೂಸ್ ಮಾಡ್ತಾರೆ. ಫೋಟೋಶಾಪ್ ಅಂತ ಯೂಸ್ ಮಾಡ್ತಾರೆ, ಕೋರಲ್ ಡ್ರಾ ಅಂತ ಯೂಸ್ ಮಾಡ್ತಾರೆ, ಇಲ್ಲುಸ್ಟ್ರೇಟರ್ ಅಂತ ಯೂಸ್ ಮಾಡ್ತಾರೆ. ನೀವು ಇವೆಲ್ಲ ಕಲ್ತ್ರೆ ಗ್ರಾಫಿಕ್ ಡಿಸೈನರ್ ಆಗ್ಬೋದು. ಆಮೇಲೆ ಇದ್ರೊಳಗೆ ಸ್ಯಾಲ್ರಿ ಫ್ರೆಷರ್ಗೆ ಒಂದು ರೇಂಜ್ ಇರ್ತಾವೆ. ಯೂಶ್ವಲಿ ಒಂದು 2 lakhs ಸ್ಟಾರ್ಟ್ ಆಗಿ ಒಂದು 5 lakhs 6 lakhs ತನಕನೂ ಇರ್ಬೋದು. ಇದು ಅಪ್ರಾಕ್ಸಿಮೇಟ್ ಹೇಳ್ತಾ ಇರೋದು. ಕೆಲವೊಂದಿಷ್ಟು ಕಂಪ್ನಿ ಒಳಗೆ ಬಹಳಷ್ಟು ಸ್ಯಾಲ್ರಿನೂ ಅದಾವೆ. ಭಾರಿ ಗ್ರಾಫಿಕ್ ಡಿಸೈನರ್ ಇದ್ರು, ಭಾರಿ ಕ್ರಿಯೇಟಿವ್ ಡಿಸೈನರ್ ಇದ್ರೆ ಭಾರಿ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಅಲ್ಟಿಮೇಟ್ಲಿ ಫ್ರೆಷರ್ಗೆ ಈ ಸ್ಯಾಲ್ರಿ ಆದರೆ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಗ್ಯಾರಂಟಿ ಜಾಸ್ತಿ ಸ್ಯಾಲ್ರಿ ಇರಲೇಬೇಕು. ಅದು ಇಟ್ ಕ್ಯಾನ್ ಗೋ ಅಪ್ ಟು 30-40 lakhs ಆಲ್ಸೋ, ಅಂದರೆ ಒಂದು 5-6 years ಎಕ್ಸ್ಪೀರಿಯನ್ಸ್ ಇರೋರಿಗೆ. ಇದು ಗ್ರಾಫಿಕ್ ಡಿಸೈನರ್ ಬಗ್ಗೆ ಆಯಿತು. ಇನ್ನು ಫ್ರಂಟ್ ಎಂಡ್ ಡಿಸೈನರ್ ಅಂತ ಬಂದಾಗ ಲೇಔಟ್ ಕ್ರಿಯೇಟ್ ಮಾಡೋದು, ಅಂದರೆ ವೆಬ್ ಲೇಔಟು, ಮೊಬೈಲ್ ಲೇಔಟ್ಸು, ಈ ಥರ ಲೇಔಟ್ಸ್ ಕ್ರಿಯೇಟ್ ಮಾಡೋರಿಗೆ ನಾವು ಫ್ರಂಟ್ ಎಂಡ್ ಡಿಸೈನರ್ ಅಂತ ಅಂತೀವಿ. ಅದಕ್ಕೆ ಒಂದಿಷ್ಟು ಟೆಕ್ನಾಲಜೀಸ್ ಬರ್ತಾವೆ, ಅದನ್ನು ಕಲಿಬೇಕು. ಆಮೇಲೆ ಅದಕ್ಕೆ ಕಲರ್ ಗ್ರೇಡಿಂಗ್ ಹೆಂಗೆ ಕೊಡಬೇಕು, ಕಲರ್ ಲೇಔಟ್ಸ್ ಹೆಂಗೆ ಮಾಡಬೇಕು, ಯಾವ ಥರ ಸೆಕ್ಷನ್ಸ್ ಮಾಡಬೇಕು, ಯಾವ ಥರ ಮೆನೂಸ್ ಕ್ರಿಯೇಟ್ ಮಾಡಬೇಕು, ಈ ಥರ ಅಲ್ಟಿಮೇಟ್ಲಿ ಆನ್ ಟಾಪ್ ಆಫ್ ಗ್ರಾಫಿಕ್ ಡಿಸೈನ್ ನಾವು ಏನು ಮಾಡಕ್ಕೆ ಹೋಗ್ತೀವಿ ಅದು ಫ್ರಂಟ್ ಎಂಡ್ ಡಿಸೈನರ್ ಮಾಡ್ತಾರೆ. ಬಟ್ ಇಲ್ಲಿ ಇಂಟರಾಕ್ಷನ್ಸ್ ಕಮ್ಮಿ ಇರ್ತಾವೆ. ಯಾವಾಗ ಯೂಸರ್ ಇಂಟ್ರಾಕ್ಷನ್ ಬ್ರೌಸರ್ ಮೇಲೆ ಅಥವಾ ಡಿವೈಸ್ ಮೇಲೆ ಸ್ಟಾರ್ಟ್ ಆಗ್ತದೆ ವಿತ್ ಫ್ರಂಟ್ ಎಂಡ್, ಅವಾಗ ನಾವು ಫ್ರಂಟ್ ಎಂಡ್ ಡೆವಲಪರ್ ರೋಲ್ ಅಂತ ಬರ್ತದೆ. ಆ ಫ್ರಂಟ್ ಎಂಡ್ ಡೆವಲಪರ್ ರೋಲ್ ಏನಪ್ಪ ಅಂತಂದ್ರೆ ಅವರು ಕೋಡ್ ಬರೀಬೇಕು, ಬ್ರೌಸರ್ ಕಂಪ್ಯಾಟಿಬಿಲಿಟಿ ಚೆಕ್ ಮಾಡಬೇಕು, ಡಿವೈಸ್ ಕಂಪ್ಯಾಟಿಬಿಲಿಟಿ ಚೆಕ್ ಮಾಡಬೇಕು, ಪರ್ಫಾರ್ಮೆನ್ಸ್ ಬಗ್ಗೆ ಕಾನ್ಸಿಯಸ್ ಆಗಿ ಕೆಲಸ ಮಾಡಬೇಕು, ಆಮೇಲೆ ಕ್ಯಾಚಿಂಗ್ ಬಗ್ಗೆ ಕೆಲಸ ಮಾಡಬೇಕು. ಭಾಳಷ್ಟು ಟೆಕ್ನಿಕಲ್ ಟರ್ಮ್ಸ್ ಬರ್ತಾವೆ, ಅದ್ರ ಬಗ್ಗೆ ಎಲ್ಲ ಮಾಡಿದ್ರೆ ಫ್ರಂಟ್ ಎಂಡ್ ಡೆವಲಪರ್ಸ್ ಅಂತಾರೆ. ಸೊ ಫ್ರಂಟ್ ಎಂಡ್ ಡಿಸೈನರ್ಗಿಂತ ಫ್ರಂಟ್ ಎಂಡ್ ಡೆವಲಪರ್ಗೆ ಸ್ಯಾಲ್ರಿ ಜಾಸ್ತಿ ಇರ್ತದೆ. ಯಾಕಂತಂದ್ರೆ ಇದೆಲ್ಲ ಇಂಟ್ರಾಕ್ಷನ್ಸ್ ಮಾಡೋದ್ರ ಜೊತೆಗೆ API ಇಂಟಿಗ್ರೇಟ್ ಮಾಡೋ ಕೆಲಸನೂ ಅವ್ರಿಗೆ ಗೊತ್ತಿರಬೇಕಾಗ್ತದೆ. ಮಾಕ್ ಹೆಂಗೆ ಮಾಡಬೇಕು, ಆಮೇಲೆ ಮಾಕ್ ಡೇಟಾ ಯೂಸ್ ಮಾಡಿ ಅಪ್ಲಿಕೇಶನ್ನ ಹೆಂಗೆ ತೋರಿಸ್ಬೇಕು. ಅದು ಸೆಮಿ ಡೈನಾಮಿಕ್ ಥರ ಬಿಹೇವ್ ಆಗ್ತಿರ್ತದೆ, ಬಟ್ ಅದು ಡೈನಾಮಿಕ್ ಇರೋಂಗಿಲ್ಲ. ಬಟ್ ವಿತ್ ದ ಹೆಲ್ಪ್ ಆಫ್ ಮಾಕ್ ಡೇಟಾ ಅಂದರೆ ಡಮ್ಮಿ ಡೇಟಾ ನಾವು ಫ್ರಂಟ್ ಎಂಡ್ ರೆಡಿ ಮಾಡಿ ತೋರಿಸ್ಬೇಕಾಗ್ತದೆ. ಅವ್ರಿಗೆ ಫ್ರಂಟ್ ಎಂಡ್ ಡೆವಲಪರ್ ಅಂತೀವಿ. ಅವ್ರಿಗೆ 30-40 lakhs ತನಕನೂ ಒಂದು 7-8 ವರ್ಷ ಎಕ್ಸ್ಪೀರಿಯನ್ಸ್ ಇರೋರಿಗೆ ಆ ಸ್ಯಾಲ್ರಿ ಎಕ್ಸ್ಪೆಕ್ಟು ಮಾಡ್ಬೋದು. ಫ್ರೆಷರ್ಗೆ ಅಲ್ಟಿಮೇಟ್ಲಿ ಗ್ರಾಫಿಕ್ ಡಿಸೈನರ್ಗಿಂತ ಫ್ರಂಟ್ ಎಂಡ್ ಡಿಸೈನರ್ಗೆ ಹೆಚ್ಚ, ಫ್ರಂಟ್ ಎಂಡ್ ಡಿಸೈನರ್ಗಿಂತ ಫ್ರಂಟ್ ಎಂಡ್ ಡೆವಲಪರ್ಗೆ ಹೆಚ್ಚ ಅಂತ ಇರ್ತದೆ. ಸೊ ಇಲ್ಲಿ ಏನು ಬರ್ತದೆ ಅಂತಂದ್ರೆ ಒಂದಿಷ್ಟು ಟೆಕ್ನಾಲಜಿಗಳು ಕಲಿಬೇಕಾಗ್ತದೆ. HTML ಅದರೊಳಗಿನ ವರ್ಷನ್ಸು, CSS ಮತ್ತು CSS ವರ್ಷನ್ಸು, ಜಾವಾಸ್ಕ್ರಿಪ್ಟ್ ವರ್ಷನ್ಸು, ಇವೆಲ್ಲ ಕಲ್ಕೊಂತ ಹೋಗಿ ಮುಂದೆ ಒಂದಿಷ್ಟು ಲೈಬ್ರರಿ ಕಲಿಬೇಕಾಗ್ತೈತಿ, ಒಂದಿಷ್ಟು ಫ್ರೇಮ್ವರ್ಕ್ ಕಲಿಬೇಕಾಗ್ತೈತಿ. ಯಾಕಂತಂದ್ರೆ ಮಾರ್ಕೆಟ್ಗೆ ಬರೀ ನಾವು HTML CSS ಜಾವಾಸ್ಕ್ರಿಪ್ಟ್ ಕಲ್ತ್ರೆ
ಸಸ್ಟೈನ್ ಆಗೋಕ್ಕಾಗೋದಿಲ್ಲ. ಭಾಳಷ್ಟು ದೊಡ್ಡ ದೊಡ್ಡ ಕಂಪ್ನಿ ಎಂಟರ್ಪ್ರೈಸ್ ಲೆವೆಲ್ ಅಪ್ಲಿಕೇಶನ್ಗಳು ಈ ಲೈಬ್ರರಿ ಮತ್ತು ಫ್ರೇಮ್ವರ್ಕ್ ಯೂಸ್ ಮಾಡೇ ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಾರೆ. ಒಂದು ಲೈಬ್ರರಿ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ರಿಯಾಕ್ಟ್ ಜೆ ಎಸ್ ಅಂತೇಳಿ, ಅದನ್ನು ಮುಂದಿನ ವಿಡಿಯೋಗಳದಾಗ ನಾವು ಇನ್ನೂ ಎಕ್ಸ್ಟೆನ್ಸಿವ್ ಆಗಿ ಅದ್ರ ಬಗ್ಗೆ ಹೇಳಿಕ್ಕೆ ಒಂದು ವಿಡಿಯೋ ಮಾಡಾಕಿದ್ದೀನಿ. ಅದು ಲಾಂಗ್ ವಿಡಿಯೋನೇ ಇರ್ತದೆ. ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಯಾಕೆ ಕಷ್ಟ ಅನಿಸ್ತೈತಿ ಅಂತಂದ್ರೆ, ನಾವು ಫ್ರಂಟ್ ಎಂಡ್ದು ಫಂಡಮೆಂಟಲ್ಸ್ ಕರೆಕ್ಟಾಗಿ ವರ್ಕ್ ಮಾಡಿರಂಗಿಲ್ಲ. ನಾವು ಇಮಿಡಿಯೇಟಾಗಿ ಒಂದು ಲೈಬ್ರರಿ ಕಲ್ತಿರ್ತೀವಿ, ಒಂದು ಫ್ರೇಮ್ವರ್ಕ್ ಕಲ್ತೀವಿ, ಅದ್ರ ಬೇಸಿಕ್ಸ್ ಅಷ್ಟೇ ಕಲಿತೆ ನಾವು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಳ್ತೀವಿ. ಸೊ ಹಾಗಾಗಿ ಅದೇನಾಗ್ತೈತಿ, ಒಂದು ಲೆವೆಲ್ವರೆಗೂ ಅಷ್ಟೇ ನೀವು ಕೆಲಸ ಮಾಡ್ಲಿಕ್ಕೆ ಆಗೋದು. ಆಮೇಲೆ ಹೋಗಿ ನಾವು ಸ್ಟಕ್ ಆಗ್ಬಿಡ್ತೀವಿ. ಆಮೇಲೆ ಡೀಪ್ ವರ್ಕ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಪರ್ಫಾರ್ಮೆನ್ಸ್ ಇಶ್ಯೂ ಸಾಲ್ವ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಸ್ಕೇಲೆಬಿಲಿಟಿದು ಥಾಟ್ ಪ್ರೊಸೆಸ್ ನಮಗೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಆಮೇಲೆ ನೀವು ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇಲ್ಲ ಅಂತಂದಾಗ ಎಲ್ಲನೂ ಫೇಲ್ ಆಗತ್ತದ ಮುಂದದು. ಬಟ್ ನೀವು ಯಾವಾಗ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಸ್ಟ್ರಾಂಗ್ ಆಗಿ ಬೇಸಿಕ್ಸ್ನ ಕಲ್ಕೊಂಡು MDN ವೆಬ್ ಡಾಕ್ಸ್ ಅಂತ ಒಂದು ಡಾಕ್ಯುಮೆಂಟ್ಸ್ ಇದಾವೆ, ಯೂಟ್ಯೂಬ್ದಾಗ ಪ್ಲೇ ಲಿಸ್ಟ್ ಇದಾವೆ, ಭಾಳಷ್ಟು ಟೆಕ್ನಿಕಲ್ ಫೋರಮ್ಸ್ ಇದಾವೆ, ನೀವು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿ ಕಲ್ತ್ರಿ ಅಂತಂದ್ರೆ ಮುಂದೆ ನೀವು ಟ್ರಾನ್ಸಿಷನು ಆಗ್ಬೋದು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ಗೆ. ಫ್ರಂಟ್ ಎಂಡ್ ನೀಟಾಗಿ ಕಲ್ತಿದ್ರಿ ಅಂದ್ರೆ ಬ್ಯಾಕ್ ಎಂಡ್ ಕಲಿಬೋದು, ಅದ್ರ ಜೊತೆ ಡೇಟಾಬೇಸ್ ಕಲಿಬೋದು, ಅದ್ರ ಜೊತೆ ಕ್ಲೌಡು, ಅದ್ರ ಜೊತೆ ಡೆವಾಪ್ಸು ಕಲ್ತ್ರಿ ಅಂತಂದ್ರೆ ನೀವು ಫುಲ್ ಸ್ಟ್ಯಾಕ್ ಡೆವಲಪರ್ ಆಗ್ತೀರಿ. ಸೊ ಫುಲ್ ಸ್ಟ್ಯಾಕ್ ಡೆವಲಪರ್ದು ನಾವು ಪ್ರೀವಿಯಸ್ ವಿಡಿಯೋದಾಗೂ ಹೇಳಿವಿ, ಅದರಿಂದ ಭಾಳಷ್ಟು ಅಡ್ವಾಂಟೇಜ್ ಇದಾವೆ. ಯಾವುದೇ ಥರ ಮಾರ್ಕೆಟ್ ಫ್ಲಕ್ಚುಯೇಷನ್ದಾಗ ನೀವು ಸ್ಟೇಬಲ್ ಆಗಿರ್ತೀರಿ, ಜಾಬ್ ಕಳ್ಕೊತೀನಿ ಅನ್ನೋ ಒಂದು ಟೆನ್ಷನ್ ಇರೋಂಗಿಲ್ಲ. ಸೊ ಹಂಗಾಗಿ ನೀವು ಫ್ರಂಟ್ ಎಂಡಿಂದ ಯಾವುದೇ ಡೆವಲಪರ್ ಇರಲಿ ಫ್ರಂಟ್ ಎಂಡಿಂದ ಸ್ಟಾರ್ಟ್ ಮಾಡಲೇಬೇಕು. ಯಾಕಂದ್ರೆ SDLC ಲೈಫ್ ಸೈಕಲ್ದಾಗ ಸ್ಟಾರ್ಟ್ ಆಗೋದೇ ಫ್ರಂಟ್ ಎಂಡಿಂದ, ಬ್ರೌಸರಿಂದ ಅಥವಾ ಡಿವೈಸಿಂದ. ಸೊ ಇವತ್ತಿಂದನೇ ಜರ್ನಿ ಸ್ಟಾರ್ಟ್ ಮಾಡಿರಿ. ಆಲ್ ದ ಬೆಸ್ಟ್. ಸೊ ರಿಯಾಕ್ಟ್ ಜೆ.ಎಸ್ಗೆ ಭಾಳಷ್ಟು ಜಾಬ್ಸ್ ಅವ, ಯಾಕಂದ್ರೆ ಅದು ಫ್ಲೆಕ್ಸಿಬಲ್ ಅದ, ಲೈಬ್ರರಿ ಅದ, ಭಾಳಷ್ಟು ಕಸ್ಟಮೈಸೇಷನ್ ಮಾಡ್ಬೋದು. ಆಮೇಲೆ ಸ್ಯಾಲ್ರಿನೂ ಒಳ್ಳೊಳ್ಳೆ ಸ್ಯಾಲ್ರಿನೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಭಾಳಷ್ಟು ಕಂಪ್ನಿಯಲ್ಲಿ ಅಪಾರ್ಚುನಿಟೀಸ್ ಇರ್ತಾವೆ ಅಂತೇಳಿ ರಿಯಾಕ್ಟ್ ಜೆ.ಎಸ್ನ ಎಲ್ಲರೂ ಪ್ರಿಫರ್ ಮಾಡ್ತಾರೆ. ಬಟ್ ಅದೇ ಆ್ಯಂಗ್ಯುಲರ್ ಅಂತ ಹೋದಾಗ ಅದು ಫ್ರೇಮ್ವರ್ಕ್ ಸ್ವಲ್ಪ ಸ್ಟ್ರಿಕ್ಟ್ ಐತಿ. ಎಂಟರ್ಪ್ರೈಸ್ ಲೆವೆಲ್ ಅಥವಾ ಮೀಡಿಯಮಿಂದ ದೊಡ್ಡ ಸ್ಕೇಲ್ ಅಪ್ಲಿಕೇಶನ್ ಮಾಡ್ಬೇಕಂತಂದ್ರೆ ಅಷ್ಟೇ ನಾವು ಆ್ಯಂಗ್ಯುಲರ್ ಯೂಸ್ ಮಾಡ್ತೀವಿ. ಹಂಗೆ Vue.js ಅಂತ ಬರ್ತೈತಿ. ಸ್ಮಾಲ್ ಅಥವಾ ಮೀಡಿಯಮ್ ಸ್ಕೇಲ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಲಿಕ್ಕೆ ಸ್ಮಾಲರ್ ಲರ್ನಿಂಗ್ ಕರ್ವ್ ಅಂತಂದ್ರೆ ಕಮ್ಮಿ ಕಲ್ತ ಜಾಸ್ತಿ ಕೆಲಸ ಮಾಡುವಂಥದಕ್ಕೆ Vue.js ಯೂಸ್ ಮಾಡ್ತೀವಿ. ಸೊ ಸ್ಯಾಲ್ರಿನೂ ಅಕಾರ್ಡಿಂಗ್ಲಿ ಇರ್ತಾವೆ. ಸೊ ಹೈಯೆಸ್ಟ್ ಸ್ಯಾಲ್ರಿ ರಿಯಾಕ್ಟ್ ಜೆ.ಎಸ್ ಮತ್ತು ಆ್ಯಂಗ್ಯುಲರ್ಗೆ ಇದ್ರೆ Vue.js ಸ್ವಲ್ಪ ಸ್ಯಾಲ್ರಿ ಕಮ್ಮಿ ಇರ್ತೈತೆ. ಸೊ ಇದು ಒಂದು ಮಾರ್ಕೆಟ್ದು ಟ್ರೆಂಡು, ಮತ್ತು ನೀವು ಅಡಾಪ್ಟ್ ಹಾಕ್ಕೊಂತ ಹೋಗಬೇಕು. ಸೊ ಫ್ರಂಟ್ ಎಂಡ್ ಡೆವಲಪರು ಕೆಲಸ ಏನಪ್ಪ ಅಂತಂದ್ರೆ ಕ್ರಿಯೇಟಿವ್ ಆಗಿ ಅಪ್ಲಿಕೇಶನ್ ಬಿಲ್ಡ್ ಮಾಡೋದು, ಯೂಸರ್ಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡೋದು. ಅವ ಅಪ್ಲಿಕೇಶನ್ ಯೂಸ್ ಮಾಡ್ಲತ್ತಂತಂದ್ರೆ ಅವನಿಗೆ ಮದ ಬರ್ಬೇಕು ಅಪ್ಲಿಕೇಶನ್ ಯೂಸ್ ಮಾಡೋದು. ಭಾರಿ ಮಾಡ್ಯಾರಪ್ಪ, ಈ ಮೆನು ಹಂಗೈತಿ, ಈ ಲೋಗೋ ಹಿಂಗೈತಿ, ಡ್ರಾಪ್ ಡೌನ್ ಹಿಂಗದಾವು, ಫಾರ್ಮ್ ಹಿಂಗದಾವು, ಸಬ್ಮಿಷನ್ ಹಿಂಗದಾವು, ಎರರ್ ಹಿಂಗದಾವು. ಸೊ ಈ ಪ್ರತಿಯೊಂದು ನೀವು ರಿಪ್ರೆಸೆಂಟ್ ಮಾಡೋದು ಫ್ರಂಟ್ ಎಂಡ್ ಡೆವಲಪರ್ ಕೆಲಸ ಆಗ್ತದೆ. ಸೊ ಇದು ಮಾಡ್ಕೊಂತ ಹೋದಂಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಮುಂದೆ ಫ್ರಂಟ್ ಎಂಡ್ ಆರ್ಕಿಟೆಕ್ಟ್ ಅಂತ ಹೇಳಿ ಒಂದಿಷ್ಟು ರೋಲ್ಸ್ ಬರ್ತಾವೆ. ಆ ಆರ್ಕಿಟೆಕ್ಟ್ ಕೆಲಸ ಏನಪ್ಪ ಅಂತಂದ್ರೆ ಈ ಸಣ್ಣ ಅಪ್ಲಿಕೇಶನ್ನ ದೊಡ್ಡ ಅಪ್ಲಿಕೇಶನ್ ಆಗಿ ಹೆಂಗೆ ಕನ್ವರ್ಟ್ ಮಾಡೋದು, ಅಪ್ಲಿಕೇಶನ್ ದೊಡ್ಡದಾದಾಗ ಎಲ್ಲೂ ಬ್ರೇಕ್ ಆಗಬಾರ್ದು, ಪರ್ಫಾರ್ಮೆನ್ಸ್ ಇಶ್ಯೂ ಬರಬಾರ್ದು, ಕ್ಯಾಚಿಂಗ್ ಇಶ್ಯೂ ಬರಬಾರ್ದು, ಎಲ್ಲ ನೀಟಾಗಿ APIಗಳು ಕೆಲಸ ಮಾಡಬೇಕು. ಆ ಥರದ್ದು ಸ್ಕೇಲೆಬಿಲಿಟಿ ಅಂತ ಬಂದಾಗ ಅದು ನೀಟಾಗಿ ವರ್ಕ್ ಆಗತ್ತೋ ಇಲ್ಲ ಅಂತೇಳಿ ಮಾಡೋದಕ್ಕೆ ನಾವು ಫ್ರಂಟ್ ಎಂಡ್ ಆರ್ಕಿಟೆಕ್ಟ್ ರೋಲ್ಸ್ ಅಂತೇಳಿ ಒಂದಿಷ್ಟು ನೋಡ್ತೀವಿ. ಅದಕ್ಕೆ ಸ್ಯಾಲ್ರಿ ಅಲ್ಟಿಮೇಟ್ ಆಗಿ ಇದಕ್ಕಿಂತ ಜಾಸ್ತಿನೇ ಇರ್ತದೆ. ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ, ಫಾರ್ ಎಕ್ಸಾಂಪಲ್ ಆ್ಯಪಲ್, ಮೈಕ್ರೋಸಾಫ್ಟ್, ಗೂಗಲ್, ಅಡೋಬೆ, ನೆಟ್ಫ್ಲಿಕ್ಸ್, ಊಬರ್ ಇಂಥ ದೊಡ್ಡ ಅಪ್ಲಿಕೇಶನ್ ಒಳಗೆ ಫ್ರಂಟ್ ಎಂಡ್ ಆರ್ಕಿಟೆಕ್ಟ್ ರೋಲ್ ಭಾಳ ಡಿಸಿಷನ್ ಮೇಕಿಂಗ್ ಆಗ್ತೈತಿ. ಒಂಥರ ಏನಂತಂದ್ರೆ ಅಪ್ಲಿಕೇಶನ್ ಓನರ್ ಇದ್ದಂಗೆ ಅವರು. ಸೊ ಅವ್ರು ಹೆಂಗೆ ಹೇಳ್ತಾರ ಯೂಸರ್ ಹಂಗೆ ಬಿಹೇವ್ ಮಾಡ್ಬೇಕಾಗ್ತೈತಿ. ಸೊ ಅವ್ರ ಡಿಸಿಷನ್ ಭಾಳ ಇಂಪಾರ್ಟೆಂಟ್ ಆಕವು. ಸೊ ನೀವು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಫ್ರಂಟ್ ಎಂಡ್ದಾಗ ಭಾಳಷ್ಟು ಜನ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ. ಸ್ಯಾಲ್ರಿ ಇಲ್ಲ, ಬೋರಿಂಗ್ ಜಾಬ್, ಭಾಳಷ್ಟು ಕಲಿಬೇಕು. ಹೌದು, ಎಲ್ಲನೂ ಕಲೀಲೇಬೇಕು, ಯಾವುದೂ ಬಿಡ್ಲಿಕ್ಕೆ ಆಗಿಲ್ಲ. ನೀವು ಟೆಕ್ನಾಲಜಿ ಟ್ರೆಂಡ್ ಜೊತೆ ಹೋಗಬೇಕು. ಹೋಗಿಲ್ಲ ಅಂತಂದ್ರೆ ನಾವು ಮಾರ್ಕೆಟಲ್ಲಿ ಸರ್ವೈವ್ ಆಗ್ಲಿಕ್ಕೆ ಆಗಂಗಿಲ್ಲ. ಇದು ಜನ್ರೇಷನ್ ಬೇರೆನೇ ಅದ. ಹಿಂದಿನ 10 ವರ್ಷ 20 ವರ್ಷದ ಹಿಂದಿನ ಜನ್ರೇಷನ್ ಬೇರೆ, ಇವಾಗಿನ ಜನ್ರೇಷನ್ ಬೇರೆ. ಇವಾಗ ಪ್ರತಿ 6 ತಿಂಗಳಿಗೆ ಒಂದು ಲೈಬ್ರರಿ ಫ್ರೇಮ್ವರ್ಕ್ ರಿಲೀಸ್ ಆಗ್ತಾವ. ನಾವು ಅದನ್ನು ಕಲೀಲೇಬೇಕು, ಅಡಾಪ್ಟ್ ಆಗಲೇಬೇಕು, ಮುಂದೆ ಹೋಗಲೇಬೇಕು. ಸೊ ಇದನ್ನು ನೀವು ಮಾಡ್ತೀರಿ ಅಂತ ಅನ್ಕೊತೀನಿ. ಭಾಳಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ಅದು ನಮ್ಮದು ಎಕ್ಸ್ಪೀರಿಯನ್ಸ್ನ ಡೆಲಿವರಿ ಮಾಡೋ ಒಂದು ಸಣ್ಣ ಪ್ರಯತ್ನದಿಂದ ಎಲ್ಲರೂ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಬೇರೆದವ್ರಿಗೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋಗಳ್ದಾಗ ಇದಕ್ಕಿಂತ ಚಂದ ಕಂಟೆಂಟ್ ಜೊತೆ ನಾವು ನಿಮ್ಮ ಜೊತೆ ಬರ್ತೀವಿ.
ಧನ್ಯವಾದಗಳು.